ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ಸೂಪರಾಗಿದ್ದೀನಿ. ವಾಯ್ಸ್ ಸ್ವಲ್ಪ ಇವಾಗ ಚೆನ್ನಾಗಾಗಿದೆ. ಓದ್ಸಲಿ ವೀಡಿಯೋ ಮಾಡಬೇಕಾದ್ರೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಇಲ್ಲಿ ನೋಡ್ರಿ, ಇವತ್ತು ನಿಮಗೋಸ್ಕರ ಜಾವಾ ಬಾಬರ್ 42 ಇದು ಗಾಡಿ ಬಂದುಬಿಟ್ಟು ನಾನು ಡಿಗ್ರಿ ಮಾಡಬೇಕಾದ್ರೆ ನಮ್ಮ ಸೀನಿಯರ್ದು, ಅವ್ರದ್ದು ಮನೆಯಲ್ಲೇ ಸೆಕೆಂಡ್ ಫ್ಲೋರಲ್ಲಿರೋದು ಮನೆ. ಅಂದರೆ ನಾವು ಸೆಕೆಂಡ್ ಇಯರ್ ಡಿಗ್ರಿ ಮಾಡಬೇಕಾದ್ರೆ, ಸೆಕೆಂಡ್ ಇಯರ್ ಬ್ಯಾಚಲರ್ಸ್ ಮಾಡ್ಬೇಕಾದ್ರೆ ಅವರು ಮಾಸ್ಟರ್ಸ್ ಫಸ್ಟ್ ಇಯರ್ ಇದ್ದರು. ನಾವು ಮತ್ತು ಅವರು ಒಂದೇ ಮನೇಲಿ ಇದ್ದಿದ್ದು ಸ್ಟಾರ್ಟಿಂಗು. ಆಮೇಲೆ ನಾವು ಬೇರೆ ಕಡೆ ಶಿಫ್ಟ್ ಆದ್ವಿ, ಅವ್ರು ಬೇರೆ ಕಡೆ ಶಿಫ್ಟ್ ಆದರು. ಅವ್ರ ಹೆಸರು ಬಂದುಬಿಟ್ಟು ಮನೋಜ್ ಅಂತಂದ್ಬಿಟ್ಟು. ನಮ್ಮೂರು ಸೈಡೆ, ಇವಾಗ ದಾವಣಗೆರೆ ಸೈಡೆ. ನಮ್ಮೂರು ಸೈಡೆ ಅವರು ಬಂದುಬಿಟ್ಟು ಬ್ರದರು. ಅವರು ಈ ಗಾಡಿ ತೊಗೊಂಡು ಕರೆಕ್ಟಾಗಿ ಹತ್ತಿರ 1 ವರ್ಷ ಆಗ್ತಾ ಬಂತು ಅನಿಸುತ್ತೆ. ಲಾಸ್ಟ್ ಇಯರ್ ಜನವರಿನೋ ಅಲ್ಲ ಲಾಸ್ಟ್ ಇಯರ್ ತೊಗೊಂಡಿದ್ದು. ನ್ಯೂ ಇಯರ್ ಐ ಥಿಂಕ್ 1 ವರ್ಷ ಆಗಿರ್ಬೋದು ಅಷ್ಟೇ ಗಾಡಿ ತೊಗೊಂಡು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜಾವಾ ಬಾಬರ್ 42. ಇದೊಂಥರ ಗಾಡಿ ಹೆಂಗೆ ಅಂತಂದರೆ ಎಲ್ರಿಗೂ ಸೆಟ್ ಆಗೋಲ್ಲ ಗಾಡಿ ಇದು. ನಿಮಗೆ ಹೈಟ್ ಕಮ್ಮಿ ಇರಬೇಕು, ಹೈಟ್ ಕಮ್ಮಿ ಇದ್ದು ಒಳ್ಳೆ ಪರ್ಸ್ನಾಲಿಟಿ, ಚೆನ್ನಾಗಿ ದಪ್ಪ ಗುಂಡು ಹಾಕಿದರೆ ಈ ಗಾಡಿ ಕರೆಕ್ಟಾಗಿ ಸೂಟ್ ಆಗುತ್ತೆ. ಇವಾಗ ನಾನು ಎಕ್ಸ್ಪಲ್ಸ್ನ ಓಡಿಸ್ಬಿಟ್ಟು ಈ ಗಾಡಿನ ಓಡಿಸ್ತೀನಿ ಅಂತಂದರೆ ತುಂಬಾ ಡಿಫ್ರೆಂಟು. ಅದು ಬಂದುಬಿಟ್ಟು ಫುಲ್ ಹೈಟು, ಇದು ಬಂದುಬಿಟ್ಟು ಫುಲ್ಲು ಡೌನು. ಗಾಡಿ ವೆಯ್ಟ್ ಇದೆ 185 ಏನೋ ಇದೆ, 1 ಕ್ವಿಂಟಲ್ 85 kg ಏನೋ ಇದೆ ಗಾಡಿ. ಆದರೂ ನಿಮಗೆ ವೆಯ್ಟ್ ಅನಿಸಲ್ಲ, ಯಾಕೆಂದರೆ ಗಾಡಿ ಬೇಸ್ ಉದ್ದ ಅಗಲ ಜಾಸ್ತಿ ಇದೆ, ಹಿಂಗೆ ಅಂದರೆ ಉದ್ದ ಜಾಸ್ತಿ ಇದೆ. ಆಮೇಲೆ ಕಾಲು ಕರೆಕ್ಟಾಗಿ 2 ಫೂಟು ಕರೆಕ್ಟಾಗಿ ಟಚ್ ಆಗುತ್ತೆ ಕೆಳಗಡೆ, ವೆಯ್ಟ್ ಅನಿಸಲ್ಲ. ಆಮೇಲೆ ಲಾಂಗ್ ಇರೋದ್ರಿಂದ ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕೂ ಈಸಿ ಆಗುತ್ತೆ. ಫ್ರಂಟಲ್ಲಿ ನಿಮಗೆ ಬೈಬ್ರೆ ಬ್ರೇಕಿಂಗ್ ಬರುತ್ತೆ, ಬ್ಯಾಕಲ್ಲೂ ಬೈಬ್ರೆ, 2 ಡ್ಯೂಲ್ ಡಿಸ್ಕು ವಿತ್ ಡ್ಯೂಲ್ ABS ಬರುತ್ತೆ. ಫ್ರಂಟ್ ಟೈರ್ ನೋಡ್ತೀವಿ ಅಂತಂದರೆ C8ದು 100/90 ಸೆಕ್ಷನ್ ಟೈರು. ಬ್ಯಾಕಲ್ಲಿ ನಿಮಗೆ 140/70 17 ಇಂಚ್ ಟೈರು. ಗಾಡಿ ಇಂಜಿನ್ ನೋಡ್ತೀವಿ ಅಂತಂದರೆ ನೀವು 337cc, 350cc ಅಂತ ಮೆನ್ಷನ್ ಮಾಡಿರ್ತಾರೆ, ಬಟ್ 337cc ಬರುತ್ತೆ. ಸಿಂಗಲ್ ಸಿಲಿಂಡರು ಲಿಕ್ವಿಡ್ ಕೂಲ್ಡ್ ಇಂಜಿನು, 30 bhp ಪವರು ಆ್ಯಂಡ್ 32 Nm ಟಾರ್ಕ್ ಬರುತ್ತೆ. ಸಾಕು, ಮ್ಯಾಕ್ಸ್ ಸಖತ್ತಾಗಿದೆ ಪವರು. ಆ್ಯಂಡ್ ಇದರಲ್ಲಿ ಐ ಆಲ್ಟಿಟ್ಯೂಡ್ ಅಂದರೆ ಐ RPM ಅಲ್ಲಿ ನಿಮಗೆ ಹೆವಿ ವೈಬ್ರೇಷನ್ ಬರುತ್ತೆ ಫ್ರಂಟಲ್ಲಿ. ಯಾಕಂದರೆ ಈ ಗಾಡಿದು ಫುಲ್ಲು ವೆಯ್ಟ್ ಬಂದುಬಿಟ್ಟು ಮಿಡಲಿಗೆ ಬೀಳುತ್ತೆ, ಹಿಂದೆಗಡೆನೂ ಬೀಳಲ್ಲ, ಮುಂದೆಗಡೆನೂ ಬೀಳಲ್ಲ. ನಮ್ಮ ಗಾಡಿಗಳಲ್ಲಿ ಅಂತಂದರೆ 2 ಬ್ಯಾಲೆನ್ಸ್ ಮಾಡಿಬಿಡುತ್ತೆ ಹೈಟು ಮತ್ತು ವೆಯ್ಟ್ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಈ ಗಾಡೀಲಿ ಏನೋ ಪ್ರಾಬ್ಲಮ್ ಅಂತಂದರೆ ವೀಲ್ ಫುಲ್ ಫ್ರಂಟ್ಗಿದೆ ಮತ್ತು ಹಿಂದೆಗಡೆ ಫುಲ್ ಬ್ಯಾಕ್ ಇದೆ, ಮಿಡಲಲ್ಲಿ ಕರೆಕ್ಟಾಗಿ ಬಂದ್ಬಿಡುತ್ತೆ ನಿಮಗೆ ಇಂಜಿನು. ಅದೇ ಒಂದು ಪ್ರಾಬ್ಲಮ್ ಇದೆ ಗಾಡಿಯಲ್ಲಿರೋದು. ಇದು ಹೆಂಗೆ ಮಾಡಿದ್ದಾರೆ ಅಂತಂದರೆ, ಗಾಡಿನೆಲ್ಲ ಮಾಡಿ ಲಾಸ್ಟಲ್ಲಿ ಲಾಂಗ್ ಕ್ರೂಸ್ಗೂ ತೊಗೊಂಡೋಗ್ತಾರೆ ಗಾಡಿನ, ಇದು ಲಾಂಗ್ ಡ್ರೈವ್ಗೆ ತೊಗೊಂಡೋಗ್ತಾರೆ, ಇದಕ್ಕೊಂದು ಸಾಕೆಟ್ ಕೊಡಬೇಕಲ್ಲ ಅಂತಂದ್ಬಿಟ್ಟು ಲಾಸ್ಟಲ್ಲಿ ಒಂದು USB ಮತ್ತು C-pin ಚಾರ್ಜರ್ ಕೊಟ್ಟಿರೋ ಥರ ಇದೆ. ಇದೊಂಥರ ಎಕ್ಸ್ಟ್ರಾ ಫಿಟ್ ಮಾಡಿರೋ ಥರ ಇದೆ. ಅದನ್ನೆಲ್ಲರೂ ಕಾಣದೇ ಇರೋ ಥರ ಕೊಟ್ಟಿದ್ದಿದ್ರೆ ಏನೂ ಚೆನ್ನಾಗಿರೋದು. ಅದು ಬಿಟ್ಟರೆ ನಿಮಗೆ ನಾರ್ಮಲ್ LCD ಡಿಸ್ಪ್ಲೇ ಬರುತ್ತೆ. ಎಲ್ಲೋ ಏನು ಕಾಣಿಸ್ತಾನೆ ಇಲ್ಲ ಗುರಿಲಿ, MAA ಅಂತ ಹಾಕ್ಸ್ಬಿಟ್ರೆ ಅಂತ ಹಾಕ್ಸ್ಬಿಟ್ಟವ್ರೆ. ಇಲ್ಲಿ ನೋಡ್ಬೋದು ನೀವು, ನ್ಯೂಟ್ರಲ್ಲು ಮತ್ತು ಇಂಡಿಕೇಟರ್ಸು, ABS, ಟೆಂಪ್ರೇಚರು, ಬ್ಯಾಟ್ರಿ. ಅದು ಬಿಟ್ಟರೆ ನಿಮಗೆ ಫ್ಯೂಲು ಮತ್ತು ಚೆಕ್ ಲೈಟು, ಆಮೇಲೆ ಐ ಬೀಮು, ಲೋ ಬೀಮು. ಅದು ಬಿಟ್ಟರೆ ನಿಮಗೆ ಸ್ಪೀಡೋಮೀಟ್ರು, ಓಡೋಮೀಟ್ರ್ ಇಲ್ಲೇ ಒಳಗಡೆ ಇರುತ್ತೆ. ಎಷ್ಟಿದು ಓಡಿದಪ್ಪ, ಇದು 4398 ಕಿಲೋಮೀಟ್ರ್ ಅಷ್ಟೇ ಓಡಿರೋದು, ಜಾಸ್ತಿ ಓಡಿಲ್ಲ. ಅದು ಬಿಟ್ಟರೆ ಇಲ್ಲಿ ಫ್ಯೂಲ್ ಇಲ್ಲವೇ ಇಲ್ಲ. ಗಾಡಿನ ಓಡಿಸ್ತಾ ಇಲ್ಲ ಬ್ರದರು, ಅಂದರೆ ಸ್ವಲ್ಪ ಬ್ಯುಸಿ ಇದ್ದಾರೆ ಅವರು. ಹಾಗಾಗಿ ಗಾಡಿ ಶೆಡ್ಡಲ್ಲೇ ಇತ್ತು, ನಾನು ಬಂದುಬಿಟ್ಟು ಒರೆಸ್ಕೊಂಡು ತೆಗ್ದಿದ್ದೀನಿ ಗಾಡಿನ. ಜಾಸ್ತಿ ಓಡಿಸ್ತಾ ಇಲ್ಲ ಗಾಡಿ, ಅದೇ ಸ್ವಲ್ಪ ನೋಡಿ ಗಲೀಜಿದೆ, ವಾಶ್ ಮಾಡಿಸಿಲ್ಲ ಏನಿಲ್ಲ. ಇವಾಗ ನಮಗೂ ಟೈಮ್ ಇಲ್ಲ ವಾಶ್ ಮಾಡಿಸ್ಕೊಂಡು ವೀಡಿಯೋ ಮಾಡೋಷ್ಟು. ಬಟ್ ಅದೇ ನಿಮಗೆ ಒಂದು ಗಾಡಿ ತೋರಿಸ್ಬೇಕು. ಆ್ಯಂಡ್ ನಮ್ಮ ಫ್ರೆಂಡ್ ಬೇರೆ ಗಾಡಿ ತೊಗೊಂಡು ಅಂತ ಹೇಳ್ತಿದ್ದ, ಅವನಿಗೊಂದು ನೋಡಲಿ, ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತಂದ್ಬಿಟ್ಟು ಗಾಡಿ ವೀಡಿಯೋ ಮಾಡೋದಕ್ಕೆ ಬಂದೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಜಾಸ್ತಿ ಹೀಟ್ ಆಯಿತು ಅಂತಂದರೆ ಈ ಫ್ಯಾನ್ ಆನ್ ಆಗಿಬಿಡುತ್ತೆ. ಅದೊಂದು ಹೆವಿ ಸೌಂಡು, ಅಂತ ಇರುತ್ತೆ ಸೌಂಡು, ಅದನ್ನು ಕೇಳಿಸ್ಕೊಳಕ್ಕಾಗಲ್ಲ. ಅದರ ಮತ್ತು ಇದರಲ್ಲಿ ಇನ್ನೊಂದು ಪಾರ್ಟ್ ಏನು ಅಂತಂದರೆ, ಕೀ ಎಲ್ಲ ಇಲ್ಲಿ ಬರೋಲ್ಲ. ಕೀ ಬಂದುಬಿಟ್ಟು ನಿಮಗೆ ಇಲ್ಲಿ ಬರುತ್ತೆ, ಈ ಜಾಗದಲ್ಲಿ ಹಾಕ್ಬೋದು. ಒಂಥರ ಚೆನ್ನಾಗಿದೆ ಗುರು ಓಡಿಸೋದಕ್ಕೆ.
ಇದು ತುಂಬ ಸಲ ಓಡಿಸಿದ್ದೀನಿ, ನಾನು ಬೆಂಗಳೂರಲ್ಲಿದ್ದಾಗೆಲ್ಲ ತಗೊಂಡೋಗ್ತಾ ಇರ್ತೀವಿ, ಮಾಡ್ತಾಯಿರ್ತೀವಿ. ಬಟ್ ನಮಗೆ ಓಕೆ, ಹೈಟ್ ಕಮ್ಮಿ ಇದ್ದವರಿಗೆ ಒಳ್ಳೆ ಬೆಸ್ಟ್ ಆಪ್ಷನ್ನು. ಮತ್ತು ಸಿಂಗಲ್ ಸೀಟ್ ಬೇರೆ, ಪಿಲಿಯನ್ ಸೀಟ್ ಹಾಕೋಕ್ಕೆ ಬರೋಲ್ಲ. ಮತ್ತು ನೀವು ಅದಕ್ಕೆ ಎಕ್ಸ್ಟ್ರಾ ಆಕ್ಸೆಸರೀಸ್ ತೊಗೋಬೇಕು. ಇಲ್ಲ ನೀವು ಲಾಂಗ್ ಎಲ್ಲರೂ ಹೋಗ್ತೀರಾ ಅಂತಂದರೆ ಇಲ್ಲಿ ಒಂದು ಕ್ಯಾರಿ ಇದನ್ನ ಕೊಡ್ತಾರೆ, ಕಬ್ಬಿಣದ್ದೊಂದು ಸೈಕಲ್ಗೆ ಇರುತ್ತಲ್ಲ ಹಿಂದೆಡೆ ಕ್ಯಾರಿ ಬ್ಯಾಗ್ ಇಟ್ಕೊಂಡು ಹೋಗೋ ಥರ ಕಬ್ಬಿಣದ ಕೊಟ್ಟಿರ್ತಾರಲ್ಲ ಟ್ರೇ ಥರ, ಆ ಥರದೊಂದು ಬರುತ್ತೆ, ಅದು ಆಕ್ಸೆಸರೀಸ್ ಬರುತ್ತೆ. ಅದೇ ಲಾಂಗ್ ಡ್ರೈವ್ ತಗೊಂಡೋಗ್ತೀರ ಅಂದರೆ ಒಬ್ಬರಿಗೆ ಚೆನ್ನಾಗಿದೆ, ಇಬ್ಬಳರೆಲ್ಲ ಹೋಗೋಕ್ಕಾಗಲ್ಲ, ತುಂಬಾ ಕಂಜೆಸ್ಟೆಡ್ ಅನಿಸ್ಬಿಡುತ್ತೆ. ಗಾಡೀಲಿ ಒಂದು ಪಾಯಿಂಟ್ ಪೆಟ್ರೋಲ್ ಇಲ್ಲ, ಅದು ಎಲ್ಲಿ ನಿಂತ್ಕೊಳುತ್ತೆ ಗೊತ್ತಿಲ್ಲ. ಕೂತ್ಕೊಳಕ್ಕೆ ನೋಡಿರಿ ಹೆಂಗೆ ಬೇಕಂಗೆ ಬಗ್ಗಿಸ್ಬಿಡ್ಬೋದು. ನಾನು ನೋಡಿರಿ ಕಾಲು ಎಷ್ಟು ಕರೆಕ್ಟಾಗಿ ಸಿಗ್ತಾಯಿದೆ. ಎಕ್ಸ್ಪಲ್ಸಲ್ಲಿ ನನಗೆ ಇಷ್ಟೇ ಸಿಗೋದು, ಅರ್ಧ. ಸ್ಟಾರ್ಟ್ ಆಗಬೇಕು ದೇವ್ರೆ, ಎಲ್ಲರೂ ನಿಂತ್ಕೊಂಡ್ರೆ ಕೇಳಲ್ಲ ನೋಡು. ಏಯ್ ಏಯ್ ಅಯ್ಯಯ್ಯ, ಸೌಂಡ್ ಕೇಳೋಕ್ಕಾಗಲ್ಲ ಗುರು. ಪೆಟ್ರೋಲ್ ಇಲ್ಲ ಆ್ಯಕ್ಚುಲಿ, ಒಂದು ಪಾಯಿಂಟ್ ಇಲ್ಲ ಅನ್ಸುತ್ತೆ ಪೆಟ್ರೋಲು. ಗಾಡಿ ಮೂವೇ ಆಗ್ತಿಲ್ಲ, ಸ್ಟಾರ್ಟ್ ಆಗ್ತಿದೆ, ಮೂವ್ ಆಗ್ತಿಲ್ಲ ಗಾಡಿ. ನೋಡಿರಿ ಗುಡ್ ಅಂತ ಫಲ. ಪೆಟ್ರೋಲ್ ಕೂಡ ತಂದಾಯಿತು ಗುರು. ಅಯ್ಯೋ ಕತೆ ನಮ್ಮದು, ಏನು ಮಾಡೋಂಗಿಲ್ಲ. ಇವಾಗಲೂ ಸ್ಟಾರ್ಟ್ ಆಗಬಾರ್ದು, ಗಾಡಿ ನನಗೆ ಶೆಡ್ಡಲ್ಲಿ ಹಾಕಿ ಹೋಗ್ಬಿಡ್ತೀನಿ ವಾಪಸ್ಸು. ದೇವ್ರೆ ಸ್ಟಾರ್ಟ್ ಆಗಿ ಮಾಡಪ್ಪ, ತಡೆಯೋಣ ಹೊರಟೆ ನಿಲ್ಸಂತೆ ನೀನು ಆರಾಮಾಗಿ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಹಾ ಪೆಟ್ರೋಲ್ ಅಂದರೆ ಹಂಗೆ ಎದ್ದು ನಿಂತ್ಕೊಂಡ್ಬಿಡುತ್ತೆ ಕುಂಡೆ. ಆ ಥರ ಮಜಾ ಇದೆ ಗುರು ಗಾಡಿ ಓಡಿಸೋದಕ್ಕೆ, ಒಳ್ಳೆ ಮಜಾ ಇದೆ. ಎಲ್ಲ ಕಾರಲ್ಲಿ ಸೀಟಲ್ಲಿ ಕೂತ್ಕೊಂಡಿರೋ ಫೀಲ್ ಬರ್ತಾಯಿತ್ತು ನನಗೆ, ಕಾರ್ ಸೀಟ್ ಮೇಲೆ ಕೂತ್ಕೊಂಡಿರೋ ಫೀಲು. ಅಯ್ಯೋ ಸಸ್ಪೆನ್ಷನ್ ಅಂತೂ ಹೆವಿ ಹಾರ್ಡ್ ಗುರು, ಯಪ್ಪ ದೇವ್ರೆ. ನಮ್ಮ ಅಡ್ಡ ಆ ಕಡೆಯಿಂದ ಬರ್ತಾ ತೋರಿಸಿ ತಟ್ಟಿದೆ. ಗಾಡಿ ತುಂಬ ಸ್ಮೂತ್ ಇದೆ, ಗೇರಿಂದ ಹಿಡಿದು ಬ್ರೇಕಿಂದ ಹಿಡಿದು, ಬ್ರೇಕ್ ಸಖತ್ತಾಗಿ ಹಿಡಿಯುತ್ತೆ, ಬೈಬ್ರೆ ಅಲ್ವಾ, ಸಖತ್ತಾಗಿ ಹಿಡಿಯುತ್ತೆ. ಇದು ಯಾವ ಪ್ಲೇಸ್ ಅಂತ ಗೆಸ್ ಮಾಡಿರಿ, ಆಲ್ರೆಡಿ ಗೊತ್ತಾಗಿರೋದು ಬಿಡ್ರಿ ನಿಮಗೆ. ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್, ನಾನು ಡಿಗ್ರಿ ಮಾಡಿದಂಥ ಕಾಲೇಜ್ ಗುರು ಇದು. ಅದರದ್ದು ಒಂದು ವೀಡಿಯೋ ಬರುತ್ತೆ ನಿಮಗೆ, ಓಲ್ಡ್ ಮೆಮೊರೀಸ್ ಅಂತಂದ್ಬಿಟ್ಟು. ನಾಳೆ ನಾಡರಲ್ಲಿ ಅದನ್ನು ವೀಡಿಯೋ ಮಾಡ್ತೀನಿ. ಅಂದರೆ ನಿಮಗೆ ಒಂದು ವೀಕ್ ಆಗುತ್ತೆ ಅದು ವೀಡಿಯೋ ಬರೋದಕ್ಕೆ, ವೆಯ್ಟ್ ಮಾಡಿರಿ, ಚೆನ್ನಾಗಿರುತ್ತೆ. ಏನೇನೆಲ್ಲ ಆಟ ಆಡಿದ್ವಿ ನಾವು ಕಾಲೇಜಲ್ಲಿ ಅಂತಂದ್ಬಿಟ್ಟು ತೋರಿಸ್ತೀವಿ. ಹುಡುಗರೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಮಾಡ್ಬೇಕು ಮಗ, ಒಂದು ಮೆಮೊರೀಸ್ ಇರಬೇಕು ಅಂತಂದು. ಸರಿ ಆಯಿತು ಮಾಡೋಣ ಬಾ ಮಗ, ಏನೇನೋ ವೀಡಿಯೋ ಮಾಡ್ತೀವಂತೆ, ಅದನ್ನ ಮಾಡೋದೇನೋ ಅಂತಂದೆ. ಬಿಡಿ ಆ ವಿಚಾರನ. ಈಗ ಬೈಕ್ ಬಗ್ಗೆ ಹೇಳೋದಾದರೆ, ಗಾಡಿ ಓಡಿಸೋದಕ್ಕೆ ಈ ಥ್ರಾಟಲಿಂದ ಹಿಡಿದು, ಗೇರಿಂದ ಹಿಡಿದು, ಬ್ರೇಕಿಂದ ಹಿಡಿದು ಸಖತ್ ಸ್ಮೂತು, ಹೆವಿ ಸ್ಮೂತು. ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಬಟ್ ಗಾಡಿ ಮೇಲೆ ಕೂತ್ಕೊಂಡ್ರೆ ಒಂಥರ ಮೈಯೆಲ್ಲ ನಡುಗ್ತಿರುತ್ತೆ, ಅಂದರೆ ಅಷ್ಟು ವೈಬ್ರೇಷನ್ ಇದೆ ಗಾಡಿ. ಹೆವಿ ಅಂದರೆ ಹೆವಿ ವೈಬ್ರೇಷನ್ನು. ಅದೊಂದು ಪ್ರಾಬ್ಲಮ್ ಇವ್ರು ಸಾರ್ಟ್ ಔಟ್ ಮಾಡಿಬಿಟ್ರೆ ಬಾಬರಲ್ಲಿ ಯಾವುದೋ ಪ್ರಾಬ್ಲಮ್ಸೇ ಇರೋಲ್ಲ. ಕಾಲು ಹಿಡ್ಕೊಳ್ಳೋ ಪ್ಲೇಸ್ನ ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಬ್ರೇಕ್ದು ಸ್ವಲ್ಪ ಮೇಲೆ ಕೊಡಬೇಕಿತ್ತು, ಅಂದರೆ ಈ ಶೇಪಲ್ಲಿ ಕೊಡಬೇಕಿತ್ತು. ಆವಾಗ ಸ್ವಲ್ಪ ನಿಮಗೆ ಕಾಲು ರೆಸ್ಟ್ ಫೀಲ್ ಬರ್ತಾಯಿತ್ತು. ಇವಾಗ ಸ್ವಲ್ಪ ಕಾಲು ನೋವು ಬರುತ್ತೆ, ಅಂದರೆ ಸ್ಟ್ರೈಟ್ ಇಡಬೇಕಲ್ಲ, ಹಿಂಗಿರಬೇಕು. ಕಾಲು ಹಿಂಗೆ ಬಂದುಬಿಟ್ಟು ಹಿಂಗೆ ಇಡಬೇಕಾಗುತ್ತೆ, ಅದೊಂದು ಹಿಂಸೆ. ಅದು ಬಿಟ್ಟರೆ ನಿಮಗೆ ಗಾಡಿ ಏನು ಮಾಡಿಸಿರೋಂಥ ಗಾಡಿಗರು. ಒಂದು ನಿಮಿಷ ಸಾರ್ ಹೋಗ್ಬಿಡ್ತೀನಿ. ಹೇಳದೇರಗೆ ಯಾರ ಹುಡುಗಿಯ ತಿರುಗಿ ನೋಡ್ತಾರೆ ಗಾಡಿ. ಅದೇ ಗುರು ನಾನು ಹೇಳೋದೇನೋ, ಗಾಡಿ ಓಡಿಸೋದಕ್ಕೆ ಮಾತ್ರ ಚಿನ್ನ, ಸಖತ್ತಾಗಿದೆ ಗಾಡಿ ಓಡಿಸೋದಕ್ಕೆ. ಬಟ್ ವೈಬ್ರೇಷನ್, ಮೇಜರ್ಲಿ ವೈಬ್ರೇಷನು. ಸಖತ್ ಟಾರ್ಕ್ ಇದೆ, ಒಳ್ಳೆ ಪುಲ್ಲಿಂಗ್ ಪವರ್ ಇದೆ ಗಾಡಿಗೆ. ಅದ ಮೇಲೆ ಇನ್ನೇನು ಬೇಕು.
ಅದೇ ಹೈಟ್ ಕಮ್ಮಿ ಇದ್ದಂಥವ್ರಿಗೆ, ಹೈಟ್ ಕಮ್ಮಿ ಇದ್ದು ಪರ್ಸ್ನಾಲಿಟಿ ಸ್ವಲ್ಪ ದಪ್ಪ ಚೆನ್ನಾಗಿದ್ದರೆ ಈ ಗಾಡಿ ಸಖತ್ ಸೂಟ್ ಆಗುತ್ತೆ. ನಮ್ಮ ಸೀನಿಯರ್ಗೂ ಕರೆಕ್ಟಾಗಿ ಸೂಟ್ ಆಗುತ್ತೆ. ಅದಕ್ಕೆ ಅವ್ರು ಸ್ವಲ್ಪ ಕುಳ್ಳು, ಅಂದರೆ ನನಗಿಂತ ಕುಳ್ಳುಕಿದ್ದಾರೆ ಅವರು. ಹಂಗಾಗಿ ಇವರಿಗೆ ಈ ಗಾಡಿ ಒಳ್ಳೆ ಬೆಸ್ಟ್ ಲುಕ್ಕಲ್ಲಿ ಕಾಣುತ್ತೆ. ಒಳ್ಳೆ ಚಾಯ್ಸು. ಅದೇ ವೈಬ್ರೇಷನ್ ಅದೊಂದು ಸಾರ್ಟ್ ಔಟ್ ಮಾಡಬೇಕು ಇವರು ಈ ಗಾಡೀಲಿ. ಇದರಲ್ಲಿ ನಿನ್ನೆ ಸರ್ಚ್ ಮಾಡ್ತಾಯಿದ್ದೆ ಜಾವಾ ಬಾಬರ್ 42 ಅಂತಂದ್ಬಿಟ್ಟು. ಅದರಲ್ಲೇ ಮೇಯ್ನಾಗಿ ಅವರೇ ಕೊಟ್ಟಿದ್ದರು ಇಂಜಿನ್ ವೈಬ್ರೇಷನ್ ಅಂತಂದ್ಬಿಟ್ಟು. ಇಂಜಿನ್ ವೈಬ್ರೇಷನ್ ಏನೋ ಕೊಟ್ಟಿದ್ರು, ಸ್ಲೈಟ್ಲಿ ಇಂಜಿನ್ ವೈಬ್ರೇಷನ್ ಅಂತ ಹಾಕಿ ಕೊಟ್ಟಿದ್ದಾರೆ. ಗೂಗಲಲ್ಲೇ ಕೊಟ್ಬಿಟ್ಟಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ರಿ, ವೈಬ್ರೇಷನ್ಗೆ ಕಿಂಗ್ ಅಂತಂದ್ಬಿಟ್ಟು. ಸೈಕ್ ಮಾತ್ರ ಗಾಡಿ ಓಡಿಸೋದಕ್ಕೆ. ಅದು ಬೆಂಗಳೂರಲ್ಲಿ ಬಗ್ಸಿ ಹೊಡಿತೀನಿ ಅಂತಂದರೆ ಗಾಡಿನ ಆರಾಮಾಗಿ ತೂರಾಡ್ಬೋದು ಗಾಡಿನ. ನೋಡ್ರಿ, ಗಾಡಿ 50 ಹೋಗ್ತಾ ಇದೆ. ನನಗೆ ಆ ಫೀಲೇ ಬರ್ತಾ ಇಲ್ಲ, ಗಾಡಿ 50 ಹೋಗ್ತೈತೆ ಅಂತ ಅಂದ್ಬಿಟ್ಟು. ಅಷ್ಟು ಪುಲ್ಲಿಂಗ್ ಪವರ್ ಇದೆ ಗಾಡಿ. ಚೆನ್ನಾಗಿದೆ ಗುರು, ಕೊಡ್ಬೋದು ನಿಮ್ಗೆ. ಆನ್ ರೋಡ್ ನಿಮಗೆ ಇದು 270 ಸಮಥಿಂಗ್ ಏನೋ ಬರೋ, 260 270 ಆಗುತ್ತೆ. ಓಕೆ ಗುರು, ಅದರಲ್ಲಿ ಮೋಸ ಇಲ್ಲ, ಕೊಡ್ಬೋದು ಗಾಡಿ. ಅದತ್ರ 3 ಲಕ್ಷ ಅನ್ಕೋ ಗುರು. ನೀ ಗಾಡಿ ತೊಗೊಂಡು ಅದ್ರ ಮೇಲೆ ಅದು ಇದು ಹಾಕ್ಸ್ಕೊಳ್ತೀನಿ ಹಿಂಗೆ ಏನೋ ಖರ್ಚು ಇಟ್ಕೊಂಡ್ರು ಒಂದು 3 ಲಕ್ಷ ಅಂದ್ಕೊಳ್ರಿ. 3 ಲಕ್ಷಕ್ಕೆ ಹೊರ್ತು ಲುಕ್ಕಲ್ಲಿ ನಮ್ಮ ಕಾಲೇಜೆಲ್ಲ ಬರ್ತಿರ್ತಾರಲ್ಲ ನಮ್ಮ ಹುಡುಗರು ಭಾಳ ಜನ, ಗಾಡಿ ನೋಡೋದಕ್ಕೆ ಒಂಥರ ಲುಕ್ ಇರುತ್ತೆ ಗಾಡಿ. ಅದ್ರ ಮೇಲೆ ಕುತ್ಕೊಂಡು ಸ್ವಲ್ಪ ಸ್ಟೈಲಾಗಿ ರೆಡಿ ಆಗಿಬಿಟ್ಟು ಹಾಗೆ ಟಿಪ್ ಟಾಪ್ ರೆಡಿಯಾಗಿ ಒಂದೊಳ್ಳೆ ಸೈಡ್ ಬ್ಯಾಗ್ನ ಹಾಕ್ಕೊಂಡು ಒಂದು ಸಿಗರೇಟ್ ಹಿಡ್ಕೊಂಡು ಒಂದು ಹೆಲ್ಮೆಟ್ ಹಿಡ್ಕೊಂಡು ಬಂದ್ಬಿಟ್ರೆ ನೋಡೋಕ್ಕೆ ಒಂಥರ ಚೆಂದ. ಹುಡುಗರನ್ನ ಎಲ್ಲ ಹುಡುಗರು ಕಾಲೇಜಿಗೆ ಹೋಗ್ತವ್ರೆ. ಈ ಸೈಡ್ ಬಂದೆ ಅಂತಂದರೆ ಒಂಥರ ಫೀಲು, ಬೇಜಾರು. ಹೆಂಗಿತ್ತಲ್ಲ ಗುರು ನಮ್ಮದು ಕಾಲೇಜ್ ಲೈಫು. ಇವಾಗ ನೋಡ್ರಿ ಏನು ಮಾಡ್ತಾಯಿದ್ದೀವಿ. BSc ಓದ್ಬಿಟ್ಟು ಬೈಕ್ ವಿಡಿಯೋ ಮಾಡ್ತಾಯಿದ್ದೀವಿ. ಹಾಯ್, ಗೊತ್ತಾದ ಯಾರು ಅಂತ? ವಾ, ನಮ್ಮ ಅಡ್ಡ ಗುರು ಇದು. ಡೈಲಿ ಬಂದ್ಬಿಟ್ಟು ಇಲ್ಲೇ ಟೀ ಕುಡಿಯೋದು. ಏನಿಲ್ಲ ಅಣ್ಣ, ಹಾಂ, ಮಂಗಳವಾರ ಅದ್ರಲ್ಲಿ ಬರ್ತೀರಾ ನೀವೆಲ್ಲ? ಇವಾಗ ಅದ್ರಲ್ಲಿ ಬರ್ತೀರಾ ಮಂಗಳವಾರ ವಿಡಿಯೋದಲ್ಲಿ ಇಬ್ಬರು? ಅದೇ ಹೇಳ್ಕೊಂಬರ್ತಾ ಇದ್ದೆ, ನಮ್ಮ ಅಡ್ಡಪ್ಪ ಇದು ಡೈಲಿ ಸಂಜೆ ಆದರೆ ಬರ್ತೀವಿ ಟೀ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು. ಮತ್ತೆ ಹೆಂಗ್ರು ಆರಾಮ? ಒಂದು ಟೀ ಹೇಳು, ಜಿಂಜರ್ ಟೀ. ಇವಾಗ ಪೂಜೆನಾ? ಹೆಂಗಿದೆ ಬೈಕು? ಹಾಂ 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 ಸೇಮಾ ಬಾಬರ್? ಓಕೆ ಹಾಂ 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 ಸ್ವಲ್ಪ ಕುಳ್ಳ ಇದೆ. ಕುತ್ಕೊಂಡು ನೋಡು. ಕುತ್ಕೋಬಾ. ಸರಿ ಗುರು, ಒಂದು ಟೀ ಕುಡಿದ್ಬಿಟ್ಟು ಸಿಗ್ತೀನಿ ತಡೀರಿ. ನೀನು ಕಾಣ್ತಾ ಇದ್ದೀನಿ ನೋಡಲ್ಲಿ ಬ್ರೋ. ಆಯ್ ಮಾಡ್ರಿ ಸಬ್ಸ್ಕ್ರೈಬರ್ಸ್ಗೆ. ಸರಿ ಬರೋಣ, ಬರ್ತೀನಿ ಸಂಜೆ. ಓಕೆ. ಹುಡುಗರು ಒಂಥರ ಒಳ್ಳೆ ಹುಡುಗರು, ಚೆನ್ನಾಗಿ ಮಾತಾಡಿಸ್ತಾರೆ. ಬೈ2 ಜ್ಯೂಸ್ ಅಂತಂದ್ಬಿಟ್ಟು ನಮ್ಮ ಕಾಲೇಜ್ ರೋಡಲ್ಲೇ ಇದೆ. ಇಲ್ಲಿದೆ ನೋಡಿ ಬೈ2 ಜ್ಯೂಸ್ ಅಂತಂದ್ಬಿಟ್ಟು. ಪ್ರತಿದಿನ ಇಲ್ಲೇ ಬರೋದು. ಅದೇ ಕಾಲೇಜಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ, ಅದೇ ಕಾಲೇಜ್ ಗೇಟು, ಇದೇ ಅಂಗಡಿ. ಎಲ್ಲ ಸಿಗುತ್ತೆ ಗುರು, ಏನು ಬೇಕೆಲ್ಲ ಸಿಗುತ್ತೆ. ಬರೀ ಹೋಗೋಣ. ಏನೋ ಸ್ವಲ್ಪ ಜರ್ಕ್ ಹೊಡಿತೈತೆ ಗಾಡಿ. ಟೀ ಚೆನ್ನಾಗಿರುತ್ತೆ, ಕಾಫಿ, ಮ್ಯಾಗಿ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ ಗುರು. ಮತ್ತು 3 ವರ್ಷದಿಂದ ಪರಿಚಯ, ಒಂಥರ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ಪ್ರತಿದಿನ 1 ಲೋಟ ಇಲ್ಲ 2 ಲೋಟ ಟೀ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಅಲ್ಲಿ ಹೋಗಲಿಲ್ಲ ಅಂದರೆ ಒಂಥರ ಸಮಾಧಾನ ಆಗೋಲ್ಲ. ಚೆನ್ನಾಗಿರುತ್ತೆ ಬೈ2 ಜ್ಯೂಸ್. ಬನ್ನಿ, ಮನೆ ಬಂತು. ಅದೇ ಗುರು,
ನಿಮಗೆ ಒಂದೊಳ್ಳೆ ಚಾಯ್ಸ್ ಅನ್ನೋದಕ್ಕಿಂತ ಗಾಡಿ ನೋಡೋದಕ್ಕೆ ಲುಕ್ಕಲ್ಲಿ ನೆಕ್ಸ್ಟ್ ಲೆವೆಲ್ಲು. ನೋಡಿರಿ ಲಾಸ್ಟಲ್ಲಿ ಸೌಂಡ್ ಬಂದು ಗೊತ್ತಾ, ಅದೇ ಫ್ಯಾನು ಆನಾಗಿಬಿಟ್ಟಿರುತ್ತೆ, ಕೆಟ್ಟು ಸೌಂಡ್ ಬರ್ತಾ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಗಾಡೀಲಿ ನಾನು ಹೇಳೋದದೇ, ಫಸ್ಟಿಂದನೇ ಹೇಳ್ತಿರೋದೇ, ಗಾಡೀಲಿ ವೈಬ್ರೇಷನ್ಸ್ ಸ್ವಲ್ಪ ಜಾಸ್ತಿ ಇದೆ. ಅದು ಬಿಟ್ಟರೆ ನಮಗೆ ಗೇರು ಸಖತ್ತಾಗಿ ಬೀಳುತ್ತೆ, ಡೌನ್ ಶಿಫ್ಟು ಸಖತ್ತಾಗುತ್ತೆ, ಆಮೇಲೆ ಬ್ರೇಕಿಂಗ್ ಸಖತ್ತಾಗಿದೆ, ಲುಕ್ ಸಖತ್ತಾಗಿದೆ. ಸುಮ್ಮನೆ ಹಿಂಗೆ ಹೋಗಿ ಎಲ್ಲರೂ ಕ್ರೌಡ್ ಇರೋ ಜಾಗದಲ್ಲಿ ನಿಲ್ಲಿಸ್ಬಿಟ್ರಿ ಅಂತಂದರೆ ಎಲ್ಲರ ಕಣ್ಣು ಗಾಡಿ ಮೇಲೆ ಇರುತ್ತೆ. ನಿಮ್ಮ ಮೇಲೆ ಇರುತ್ತೆ ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಗಾಡಿ ಮೇಲೆ ಇರುತ್ತೆ ಕಣ್ಣು. ಅಂದರೆ ಇದರ ಲುಕ್ ಏನು ಗೊತ್ತಾ, 2 ಕಡೆ ಸೈಲೆನ್ಸರ್ ಬರುತ್ತಲ್ಲ, ಅದೇ ಒಂದು ದೊಡ್ಡ ಲುಕ್ಕು. ಆ್ಯಂಡ್ ಹೈಟ್ ಕಮ್ಮಿ, ಅಗಲ ಜಾಸ್ತಿ, ನೋಡೋಕ್ಕೆ ಸಖತ್ತಾಗಿದೆ ಗಾಡಿ. ಒಂದೊಳ್ಳೆ ಆಪ್ಷನ್ನು ನಮ್ಮ ಹುಡುಗರಿಗೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆ ಬೈಕ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.